ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ ಕ್ಷೇತ್ರಕ್ಕೆ ಬಂದು 82ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಈ ಕ್ಷೇತ್ರದ ಭಕ್ತಾದಿಯೊಬ್ಬರು ಕ್ಷೇತ್ರದ ಪ್ರಧಾನ ದ್ವಾರ ಬಾಗಿಲದ ಮುಂಭಾಗದಲ್ಲಿ ಪಾರಿವಾಳಗಳಿಗೆ ಅವರ ಮನಸ್ಸಿನಿಚ್ಛೆಯಂತೆ ಆಹಾರವನ್ನು ಹಾಕುತ್ತಿರುವ ದೃಶ್ಯವನ್ನು ಈ ವಿಡಿಯೋ ಚಿತ್ರೀಕರಣದಲ್ಲಿ ತಾವು ನೋಡಬಹುದಾಗಿರುತ್ತದೆ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು ಎಂಬ ವೇದವಾಕ್ಯ ಅಮ್ಮನವರ ಆಶೀರ್ವಾದಗಳಂತೆ ಈ ಕ್ಷೇತ್ರದಲ್ಲಿ ಜಗಜ್ಜಾಹಿರವಾಗುವ ರೀತಿ ನಡೆಯುತ್ತಿದೆ. ಈ ಕ್ಷೇತ್ರದಲ್ಲಿ ನಡೆಯುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ಸಹ ಅನ್ನದಾನ ವಿನಿಯೋಗ ಆಗುತ್ತಿದೆ. ಆ ಒಂದು ಮಹತ್ ಕಾರ್ಯವನ್ನು ನಡೆಸಿಕೊಂಡು ಹೋಗುವಂತಹ ಶಕ್ತಿ ಅಮ್ಮನವರು, ಈ ಕ್ಷೇತ್ರದ ಅಮ್ಮನವರು ಈ ಕ್ಷೇತ್ರದ ಭಕ್ತಾದಿಗಳಿಗೆ ನೀಡಿ ಆಶೀರ್ವದಿಸಿರುತ್ತಾರೆ. ಇಂದು 82ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಅಂದು ಈ ಕ್ಷೇತ್ರದ ರಕ್ಷಣಾತ್ಮಕ ದೇವತೆಯಾದಂತಹ ಶ್ರೀ ನಾಗದೇವತೆ ಅಮ್ಮನವರ ಮೂಲ ಉದ್ಭವ ಸ್ಥಾನವನ್ನು ಶುಚಿಗೊಳಿಸಿ ಸ್ವಚ್ಛಗೊಳಿಸಿ ಅಲ್ಲಿದ್ದಂತಹ ಮುಳ್ಳು ಗಿಡಗಳನ್ನೆಲ್ಲವನ್ನು ಕತ್ತರಿಸಿ ತೆಗೆಯಲು ಅಮ್ಮನವರ ಆಶೀರ್ವಾದ ಮತ್ತು ಪ್ರೇರೇಪಣೆಯಂತೆ ಬೆಳಗಿನ ಜಾವ ಸುಮಾರು 6 ಗಂಟೆಯ ಸಮಯದಲ್ಲಿ ನಾನು ಮತ್ತು ನಮ್ಮೂರಿನ ಗ್ರಾಮದ ವಾಸಿ ಹನುಮಪ್ಪನವರ ಮಗ ಮಂಜುನಾಥ್ ಆತನನ್ನು ಕರೆದಾಕ್ಷಣ ಸತೀಶಣ್ಣ ನಾನು ಬರುತ್ತೇನೆ ನಡಿ ಎಂದು ನನ್ನ ಜೊತೆಯಲ್ಲಿ ಬೆಳಗ್ಗೆ ಸುಮಾರು 6 ಗಂಟೆಗೆ ಈ ಕ್ಷೇತ್ರಕ್ಕೆ ಬರುತ್ತೇವೆ. ಅಲ್ಲಿ ಇದ್ದಂತಹ ಮೂಲ ಉಗಮ ಸ್ಥಾನವಾದಂತಹ ನಾಗದೇವತೆಯ ಸ್ಥಳವನ್ನು ಅಂದು ನಾವು ಸ್ವಚ್ಛಗೊಳಿಸಿ ಅಲ್ಲಿದ್ದಂತಹ ಮುಳ್ಳು ಗಿಡಗಳನ್ನು ಕೈಲಾದಷ್ಟು ಮಟ್ಟಿಗೆ ಕತ್ತರಿಸಿ ತೆಗೆದು ಅಲ್ಲಿಂದ ಹೊರಟು ಹೋಗುತ್ತೇವೆ. ತದನಂತರ ನಮ್ಮ ತಾಯಿಯವರಾದಂತಹ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರಿಗೆ ಅಮ್ಮ ನಾವು ಆ ಮೂಲ ಉಗಮ ನಾಗದೇವತಾ ಸ್ಥಾನವನ್ನು ಸ್ವಚ್ಛಗೊಳಿಸಿ ಅಲ್ಲಿದ್ದಂತಹ ಮುಳ್ಳು ಗಿಡಗಳೆಲ್ಲವನ್ನು ಸಹ ಕತ್ತರಿಸಿ ಹಾಕಿ ಬಂದಿರುತ್ತೇವೆ. ನೀನು ನಮ್ಮೂರಿನಲ್ಲಿ ಇರುವಂತಹ ಹಾಗೂ ಈ ಕ್ಷೇತ್ರದ ಮೂಲ ಭಕ್ತಾದಿಗಳ ಕುಟುಂಬದವರಲ್ಲಿ ಯಾರಾದರೂ ಬಂದರೆ ಆ ಸ್ಥಳಕ್ಕೆ ಹೋಗಿ ಅರಿಶಿಣ ಕುಂಕುಮವನ್ನು ಹಾಕಿ ಪೂಜೆಯನ್ನು ಕೈಗೊಂಡು ಬಾ ಅಮ್ಮ. ಆ ಸ್ಥಳವನ್ನು ಭವಿಷ್ಯದ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ನಾಗದೇವತಾ ಸ್ಥಳವಾಗಿ ಪೂಜಿಸಿಕೊಂಡು ಮುನ್ನಡೆಸಿಕೊಂಡು ಹೋಗಬೇಕಾಗುತ್ತದೆ ಎಂದು ನಮ್ಮ ತಾಯಿಯವರಲ್ಲಿ ಹರಕೆ ಮಾಡಿಕೊಳ್ಳುತ್ತೇನೆ. ಆಗ ನಮ್ಮ ತಾಯಿಯವರು ನಾನು ತಿಳಿಸಿದಂತೆಯೇ ಹಾಗೂ ಅವರ ಜ್ಞಾನಾರ್ಜನೆಯಂತೆಯೇ ಅಂದು ನಮ್ಮೂರಿನ ಕೆಲವರು ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬಂದು ಪೂಜಾ ಸಾಮಗ್ರಿಗಳನ್ನು ತಂದು ಅರಿಶಿಣ ಕುಂಕುಮ ಹಾಗೂ ವಸ್ತ್ರವನ್ನು ಆ ನಾಗದೇವತಾ ಸ್ಥಳದಲ್ಲಿ ಇಟ್ಟು ಪೂಜೆಯನ್ನು ಕೈಗೊಂಡು ಬಂದು ಸಂಜೆ ನಾನು ಕರ್ತವ್ಯ ಮುಗಿಸಿಕೊಂಡು ಮನೆಗೆ ಬರುವ ಆಗ ನನಗೆ ತಿಳಿಸುತ್ತಾರೆ, ನೀನು ತಿಳಿಸಿದಂತೆ ಪೂಜೆಯನ್ನು ಮಾಡಿಕೊಂಡು ಬಂದಿರುತ್ತೇವೆ ಎಂದು ನನಗೆ ತಿಳಿಸುತ್ತಾರೆ. ಆಗ ನಾನು ಅಮ್ಮನವರ ಆದೇಶ ಮತ್ತು ಅನುಗ್ರಹದಂತೆ ಮಾರನೆಯ ದಿವಸ ಸ್ಥಳಕ್ಕೆ ಬಂದು ನೋಡುತ್ತೇನೆ, ಕೈ ಮುಗಿಯುತ್ತೇನೆ ಹಾಗೂ ಈ ಸ್ಥಳವನ್ನು ವಿಶೇಷವಾಗಿ ಯಾವುದಾದರೂ ಒಂದು ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕೆಂದು ಮನಸ್ಸಿನಲ್ಲಿ ತಿಳಿದುಕೊಂಡು ತದನಂತರ ನಮ್ಮ
ದೊಡ್ಡಮ್ಮನವರಾದಂತಹ ಶ್ರೀಯುತ ಚೆನ್ನಮ್ಮ ಚಿಕ್ಕಪ್ಪಯ್ಯಪ್ಪನವರನ್ನು ಕರೆದುಕೊಂಡು ಬಂದು ಪಂಚ ಲಿಂಗದಂತೆ 5 ಕಾಂಡಗಳು ಬಂದಿರುವಂತಹ ಒಂದು ಬಿಲ್ವಪತ್ರೆಯ ಸಸಿಯನ್ನು ವಿಟ್ಟಸಂದ್ರ ರಸ್ತೆಯಲ್ಲಿರುವಂತಹ ನರ್ಸರಿಯಿಂದ ತೆಗೆದುಕೊಂಡು ಬಂದು ಅಂದು ನಮ್ಮ ತಾಯಿಯವರು ನಡೆಯುವ ಈ ಸ್ಥಳದಲ್ಲಿ ನೆಡಬೇಕೆಂದು ಕೇಳಿಕೊಂಡಾಗ ನಮ್ಮ ತಾಯಿಯವರು ನಿನ್ನ ದೊಡ್ಡಮ್ಮನವರನ್ನು ಕರೆದುಕೊಂಡು ಹೋಗು ಎಂದು ತಿಳಿಸುತ್ತಾರೆ. ಆಗ ನಮ್ಮ ದೊಡ್ಡಮ್ಮನವರಾದಂತಹ ಶ್ರೀಮತಿ ಚೆನ್ನಮ್ಮ ಚಿಕ್ಕಪ್ಪಯ್ಯಪ್ಪನವರನ್ನು ಕರೆದುಕೊಂಡು ಬಂದು ಮೂಲ ನಾಗದೇವತಾ ಸ್ಥಳದ ಹಿಂಭಾಗದಲ್ಲಿ ಬಿಲ್ವಪತ್ರ ಸಸಿಯನ್ನು ನೆಟ್ಟು ತೆರಳುತ್ತೇವೆ. ತದನಂತರ ಸ್ವಲ್ಪ ದಿನಗಳ ನಂತರ ನಾವು ಈ ಸ್ಥಳದಲ್ಲಿ ಚಪ್ಪರವನ್ನು ಹಾಕಿ ತೆಂಗಿನ ಗರಿಗಳನ್ನು ಮೇಲೆ ಹಾಕಿ ಆ ನಾಗದೇವತಾ ಸ್ಥಳವನ್ನು ಸಂರಕ್ಷಿಸಿ ಪೂಜಾ ಕಾರ್ಯಕ್ರಮವನ್ನು ಕೈಗೊಂಡು ಬರುತ್ತೇವೆ. ತದನಂತರ ಈ ಮೂಲ ದೇವಸ್ಥಾನದಲ್ಲಿ ಮೋಲ್ಡ್ ಹಾಕುವ ಸಮಯದಲ್ಲಿ ಅಂದು ಉಳಿದಂತಹ ಸ್ವಲ್ಪ ಕಾಂಕ್ರೀಟ್ ಮಿಶ್ರಿತ ಕಾಂಕ್ರೀಟನ್ನು ತೆಗೆದುಕೊಂಡು ಬಂದು ಮೂಲ ದೇವಸ್ಥಾನದಿಂದ ಈ ನಾಗದೇವತಾ ಸ್ಥಳಕ್ಕೆ ಬಂದು ಹೋಗಲು ಆ ಸ್ಥಳದಲ್ಲಿ ಇದ್ದಂತಹ ಮುಳ್ಳು ಗಿಡಗಳನ್ನು ತೆಗೆದು ಈ ಮಾರ್ಗವಾಗಿ ಮೂಲ ದೇವಸ್ಥಾನ ಮತ್ತು ಉದ್ಭವ ನಾಗದೇವತೆಯ ಸ್ಥಳಕ್ಕೆ ಕಾಂಕ್ರೀಟನ್ನು ಹಾಕುತ್ತೇವೆ. ಸ್ವಲ್ಪ ವರ್ಷಗಳ ನಂತರ ಈ ಸ್ಥಳದಲ್ಲಿ ನಾವು ಹಾಕಲಾಗಿದ್ದ ಚಪ್ಪರವು ಮಳೆಗಾಲದಲ್ಲಿ ಸ್ವಲ್ಪವೇ ಬರುತ್ತಿದ್ದಂತಹ ತುಂತುರು ಹನಿಗಳಿಂದ ತೊಟ್ಟಿಕ್ಕಿ ಅಮ್ಮನವರ ದೈವಾನುಗ್ರಹ ದೈವಿಚ್ಛೆ ಏನಿದೆಯೋ ನಮಗೆ ತಿಳಿಯದು ಬೃಹದಾಕಾರವಾಗಿ ಇದ್ದಂತಹ ಈ ಮೂಲ ನಾಗದೇವತಾ ಉದ್ಭವ ಮೂರ್ತಿಯು ಮಳೆಯ ಹಾಗೂ ನಮ್ಮ ಅಚಾತುರ್ಯದಿಂದವೋ ಅಥವಾ ನಮ್ಮ ಜ್ಞಾನಾರ್ಜನೆಯಂತೆ ಹಾಕಲಾಗಿದ್ದಂತಹ ಚಪ್ಪರದ ಮೇಲೆ ಬಿದ್ದಂತಹ ಮಳೆ ಹನಿಗಳು ತೊಟ್ಟಿಕ್ಕಿ ಈ ಮೂಲ ಗರ್ಭವು ಸ್ವಲ್ಪ ಭಾಗದಲ್ಲಿ ಹಿಂಭಾಗದಲ್ಲಿ ಕುಸಿಯುತ್ತದೆ, ಮುಂಭಾಗ ಮಾತ್ರ ಹಾಗೆಯೇ ಉಳಿದುಕೊಂಡಿರುತ್ತದೆ. ಮತ್ತು ನಾವು ಮಾಡಿದಂತಹ ಅಚಾತುರ್ಯವನ್ನು ಗಮನಿಸಿ ಇಲ್ಲಿ ಹಾಕಲಾಗಿದ್ದಂತಹ ಚಪ್ಪರವನ್ನು ತೆಗೆಯುತ್ತೇವೆ. ಮತ್ತೆ ಸ್ವಲ್ಪ ದಿನಗಳ ನಂತರ ಹಿಂಭಾಗವು ಸಹ ಯಥಾಪ್ರಕಾರವಾಗಿ ಕುಸಿದು ತಾವು ಈ ವಿಡಿಯೋ ಚಿತ್ರೀಕರಣದಲ್ಲಿ ಗಮನಿಸಬಹುದಾಗಿರುತ್ತದೆ. ಈ ರೀತಿಯಾಗಿ ಮೂರ್ತ ರೂಪ ಸೃಷ್ಟಿಯಾಗುತ್ತದೆ. ಅಂದಿನಿಂದ ಅಮ್ಮನವರ ಆಶೀರ್ವಾದವನ್ನು ಪಡೆದುಕೊಂಡು ನಾವು ಶ್ರೀ ಪಿರಿಯಾಪಟ್ಟಣದ ನಮ್ಮ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆಯ ಸಮಯದಲ್ಲಿ ಈ ಸ್ಥಳವನ್ನು ಅಭಿವೃದ್ಧಿಪಡಿಸಬೇಕೆಂದು ಡಾಕ್ಟರ್ ಆರ್ ಪ್ರಭಾಕರ್ ರೆಡ್ಡಿರವರ ಒಂದು ಅಂತರಾಳದ ಮಾತಿನಂತೆ ಪ್ರಾಥಮಿಕವಾಗಿ ಈ ಸ್ಥಳದಲ್ಲಿ ಪೂಜೆ ಮಾಡಿ ನಂತರ ಎಲ್ಲ ಸ್ಥಳದಲ್ಲಿಯೂ ಸಹ ಪೂಜೆಯನ್ನು ಮಾಡಿ ಮೂಲ ಮತ್ತು ಪ್ರಧಾನ ಆಶೀರ್ವಾದ ಹಾಗೂ ರಕ್ಷಣಾತ್ಮಕ ದೇವತೆ ಈ ನಾಗದೇವತೆ ಎಂದು ತಿಳಿಸಿ ಅಂದು ಸಹ ಅವರು ನೂತನ ಪಿರಿಯಾಪಟ್ಟಣದ ನಮ್ಮ ದೇವಸ್ಥಾನದ ಪೂಜಾ ಉದ್ಘಾಟನೆಯ ಸಮಯದಲ್ಲಿ ಬಂದು ಅವರು ಸಹ ಪ್ರಾಥಮಿಕವಾಗಿ ಪೂಜೆಯನ್ನು ಮಾಡುತ್ತಾರೆ. ಅಂದಿನ ರಾತ್ರಿ ನಾವು ನಮ್ಮೂರಿನ ಗ್ರಾಮಸ್ಥರೆಲ್ಲರೂ ಸಹ ಸೇರಿಕೊಂಡು ನಾನು ಸಿಂಗಸಂದ್ರದ ಮುನ್ರಾಜ್ ಸರ್ ಅವರಿಂದ ಮಾಡಿಸಿಕೊಂಡು ಬಂದಂತಹ ಈ ಗ್ರಿಲ್ಲನ್ನು ಈ ಸ್ಥಳದಲ್ಲಿ ಹಾಕಿ ಹಾಗೂ ಅದೇ ಸಿಂಗಸಂದ್ರದ ಮುನ್ರಾಜು ಸರ್ ಅವರ ಪರಿಚಯಾತ್ಮಕವಾಗಿ ನಮಗೂ ಸಹ ಪರಿಚಯವಾದಂತಹ ವಿನೋದ್ ಗ್ರಾನೈಟ್ ಕೆಲಸ ಮಾಡುವವರ ಬಳಿಯಿಂದ ಈ ಕಲ್ಲುಗಳನ್ನು ಸುಮಾರು 10,000 ರುಗಳನ್ನು ಕೊಟ್ಟು ಈ ಸ್ಥಳಕ್ಕೆ ತಂದು ಅಂದಿನ ರಾತ್ರಿ ಎಲ್ಲವೂ ಸಹ ನಾವು ಮತ್ತು ಅಂದು ನಮ್ಮ ಜೊತೆಯಲ್ಲಿದ್ದಂತಹ ಹಿರಿಯ ಪುಣ್ಯಾತ್ಮರನ್ನು ಸಹ ನಾವು ಈ ಸುಸಂದರ್ಭದಲ್ಲಿ ನೆನೆಸಿಕೊಳ್ಳಬೇಕಾಗುತ್ತದೆ. ಚನ್ನರಾಯಪ್ಪನವರು ಕಣೆಕಲ್ ಗ್ರಾಮ ಹಾಗೂ ಅವರ ಸಹೋದರ
ರಾಜಗೋಪಾಲಣ್ಣನವರು. ಅವರು ರಾತ್ರಿ ಪೂರ್ತಿಯಾಗಿ ನಮ್ಮ ಜೊತೆಯಲ್ಲಿದ್ದು, ನಾನು ಮತ್ತು ನಮ್ಮ ಹಿರಿಯ ಅಣ್ಣನ ಸ್ಥಾನದಲ್ಲಿರುವಂತಹ ಸೋಮಣ್ಣನವರು ಹಾಗೂ KP ಸತೀಶ್ ಕುಮಾರ್ ಹಾಗೂ ಕೀರ್ತಿ ಪ್ರಸಾದ್ ಇತ್ಯಾದಿಯಾಗಿ ಕಿಶೋರ್ ಇತ್ಯಾದಿಯಾಗಿ ಈ ಸ್ಥಳದಲ್ಲಿ ಸಾಕಷ್ಟು ಜನರು ಸೇವೆಯನ್ನು ಮಾಡಿ ಅಂದು ಪೂಜಾ ಸಮಯಕ್ಕೆ, ಮಾರನೆಯ ದಿವಸ ಪೂಜಾ ಸಮಯಕ್ಕೆ ಈ ಸ್ಥಳವನ್ನು ಒಂದು ಅಭಿವೃದ್ಧಿಪಡಿಸಿ ಸ್ವಚ್ಛಂದವಾಗಿ ಮಾಡಿ ಅಣಿಗೊಳಿಸಿರುತ್ತೇವೆ. ಆಗ ಅಂದು ಪೂಜೆಯೂ ಸಹ ನಡೆಯುತ್ತದೆ. ತದನಂತರ ನಾನು ಮತ್ತು ನನ್ನ ಕುಟುಂಬದವರು ಈ ಕ್ಷೇತ್ರದಲ್ಲಿ ಅರಿಶಿಣ ಕುಂಕುಮ ಸಂಕೇತವಾಗಿ ಈ ಕ್ಷೇತ್ರದ ರಕ್ಷಣಾತ್ಮಕ ದೇವತೆ ನಾಗದೇವತಾ ಮಾತೆಯರು ಈ ಸ್ಥಳದಲ್ಲಿ ನೆಲೆಸಬೇಕು ಹಾಗೂ ಈ ಸ್ಥಳದಲ್ಲಿ ಈ ಕ್ಷೇತ್ರವನ್ನು ನಂಬಿ ಬಂದಂತಹ ಸಕಲ ಸರ್ವ ಭಕ್ತಾದಿಗಳೆಲ್ಲರಿಗೂ ಸಹ ಅಮ್ಮನವರು ಅರಿಶಿಣ ಕುಂಕುಮದ ಸಂಕೇತವಾಗಿ ಆಶೀರ್ವದಿಸಬೇಕು ಎಂದು ಈ ಎರಡೂ ಸ್ಥಳದಲ್ಲಿ ಅಂದು ಇದ್ದಂತಹ ಗಿಡ ಗಂಟೆಗಳ ಮುಳ್ಳು ಗಿಡಗಳ ಹಾದಿಯಲ್ಲಿ ಬಂದು ಈ ಎರಡೂ ಗಿಡಗಳನ್ನು ನೆಟ್ಟು ಅರಿಶಿಣ ಕುಂಕುಮ ಎಂಬ ನಾಮಫಲಕವನ್ನು ಸಹ ಹಾಕಿ ಇಷ್ಟು ವರ್ಷಗಳ ಕಾಲವೂ ಸಹ ಕಾಪಾಡಿಕೊಂಡು ಬಂದಿರುತ್ತೇವೆ. ಪ್ರಸ್ತುತ ಇದು ಅರಿಶಿಣ ಕುಂಕುಮದ ನಾಮಫಲಕದಂತೆ ಹೂವುಗಳನ್ನು ಬಿಟ್ಟು ಈ ಅದ್ಭುತವಾದ ಪರಿಸರವನ್ನು ಈ ಸ್ಥಳದಲ್ಲಿ ಮೂಡಿರುವುದನ್ನು ತಾವು ಗಮನಿಸಬಹುದಾಗಿರುತ್ತದೆ. ತದನಂತರ ಇಂದಿನ ಪಾದಯಾತ್ರೆಯ ವಿಶೇಷತೆ ಏನೆಂದರೆ, ಅಂದು ನಮ್ಮ ಮನವಿಯಂತೆ ಈ ಸ್ಥಳವನ್ನು ಅಭಿವೃದ್ಧಿಪಡಿಸಬೇಕು, ಮೂಲ ನಾಗದೇವತಾ ಉದ್ಭವ ಮತ್ತು ಈ ಕ್ಷೇತ್ರದ ರಕ್ಷಣಾತ್ಮಕ ದೇವತೆಯ ಉಗಮ ಸ್ಥಾನವನ್ನು ಸ್ವಚ್ಛಗೊಳಿಸಿ ಭವಿಷ್ಯದ ತಲೆಮಾರಿಗೆ ಕಾಪಾಡಿಕೊಳ್ಳಬೇಕೆಂದು ನಾನು ನಮ್ಮೂರಿನ ವಾಸಿ JCB ನಾರಾಯಣಸ್ವಾಮಿ ಅಣ್ಣನವರ ಹತ್ತಿರವಿದ್ದಂತಹ JCBಯನ್ನು ತೆಗೆದುಕೊಂಡು ಬಂದು ಇಲ್ಲಿ ನಾವು ಸುಮಾರು 5ರಿಂದ 6 10 ವೀಲರ್ ಲೋಡ್ ಮಣ್ಣನ್ನು ಹಾಕಲಾಗಿದ್ದು ಇದೆಲ್ಲವನ್ನು ಸಮತಟ್ಟಾಗಿ ಮಾಡಿಕೊಡಬೇಕೆಂದು ಕೇಳಿಕೊಂಡಾಗ ಅವರು ಹಿಂದೆ ಮುಂದೆ ನೋಡದೆ ನಮ್ಮ ಮನೆ ದೇವರ ದೇವಸ್ಥಾನಕ್ಕೆ ನಾನು ಬರುತ್ತೇನೆ, ನನ್ನ ಕೈಲಾದಷ್ಟು ಸೇವೆಯನ್ನು ಮಾಡುತ್ತೇನೆ ಎಂದು ಅವರ ಕುಟುಂಬಸ್ಥರೆಲ್ಲರನ್ನು ಸಹ ಕರೆದುಕೊಂಡು ಬಂದು ನಾನು ಹೇಳಿದಂತೆ ನನ್ನ ಇಚ್ಛೆಯಂತೆಯೇ ಇಲ್ಲಿದ್ದಂತಹ ಮಣ್ಣೆಲ್ಲವನ್ನು ತೆಗೆದು ಕಲ್ಲು ಗಿಡ ಗಂಟೆಗಳ ಮುಳ್ಳು ಗಿಡಗಳೆಲ್ಲವನ್ನು ಸಹ ತೆಗೆದು ಸ್ವಚ್ಛಗೊಳಿಸಿರುತ್ತಾರೆ. ಅಂದು ಬೆಳಗ್ಗೆ ಸುಮಾರು 6 ಗಂಟೆಯಿಂದ ರಾತ್ರಿ ಸುಮಾರು 8 ಗಂಟೆಯವರೆಗೂ ಸಹ ಕೆಲಸವನ್ನು ಮಾಡುತ್ತಾರೆ. ತಾವು ಕೆಲಸವನ್ನು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಸಂಜೆ ಸುಮಾರು 5ರಿಂದ 6 ಗಂಟೆ ಆಗಿರುತ್ತದೆ. ಅಂದು JCB ನಾರಾಯಣಸ್ವಾಮಿಯವರು ನನ್ನ ಬಳಿ ಬಂದು, ಏನಪ್ಪ ಬೆಳಗ್ಗೆಯಿಂದ ಸಂಜೆಯ ತನಕವೂ ಸಹ ಇಲ್ಲಿ ಕೆಲಸವನ್ನು ಮಾಡಿಸಿದ್ದೀಯಾ? ಈ ಸ್ಥಳದಲ್ಲಿ ಈ ಚಿಕ್ಕದಾದ ಮೂರ್ತ ರೂಪದ ಹುತ್ತವಿದೆ, ಈ ಸ್ಥಳದಲ್ಲಿ ಸ್ವಾಮಿ ಇದೆಯಾ? ಏನಪ್ಪ ನೀನು? ನನಗೆ ತಿಳಿಯದು. ನೀನು ಹೇಳಿದಂತೆ ನಾನು ಸುಮಾರು 8ರಿಂದ 10 ಗಂಟೆಗಳ ಕಾಲ ಕೆಲಸವನ್ನು ಮಾಡಿರುತ್ತೇನೆ ಎಂದು, ಈ ಸ್ಥಳದಲ್ಲಿ ನಿಜಕ್ಕೂ ಹೇಳು, ಸ್ವಾಮಿ ಇದೆಯಾ ಇಲ್ಲಿ ಎಂದು ನನ್ನ ಬಳಿ ಪ್ರಶ್ನಿಸುತ್ತಾನೆ. ಆಗ ಏ ಮಾತೆ, ಅಮ್ಮ, ತಾಯಿ, ಬೆಳಗ್ಗೆಯಿಂದ ಇದುವರೆಗೂ ಸಹ ನಾರಾಯಣಸ್ವಾಮಿಯವರು ನನ್ನ ಮನಸ್ಸಿನ ಇಚ್ಛೆಯಂತೆ ಕೆಲಸ ಮಾಡಿರುತ್ತಾರೆ. ಆದರೆ ಅವರು ಪಟ್ಟಂತಹ ಶ್ರಮ ಅಮ್ಮನವರನ್ನು ಕೈ ಮುಗಿದು ನಮಗೆಲ್ಲವೂ ಸಹ ಒಳ್ಳೆಯದು ಆಗಲಿ ಎಂದು ಬೇಡಿಕೊಳ್ಳಬೇಕಾಗಿತ್ತು. ಆದರೆ ಈ ಕ್ಷೇತ್ರದ ಐತಿಹ್ಯವೋ ಈ ಸ್ಥಳದ ಐತಿಹ್ಯವೋ ಏನೋ ನನಗೆ ತಿಳಿಯಲಾಗಿದೆ. ಈ ಸ್ಥಳದಲ್ಲಿ ಸ್ವಾಮಿ ಇದೆಯಾ ಎಂದು ನನ್ನನ್ನು ಪ್ರಶ್ನೆ ಮಾಡಿದರಲ್ಲ, ಆ ಪ್ರಶ್ನೆಗಳಿಗೆ ಅಮ್ಮನವರೇ ಉತ್ತರಿಸಬೇಕು ಎಂದು ನೆನೆದು ನಾ ಕಂಡಂತಹ ಕೆಲವೊಂದು ವಿಚಾರಗಳನ್ನು ಅವರಿಗೆ ತಿಳಿಸಿ, ಸ್ವಾಮಿ ಇದೆ ಈ ಸ್ಥಳದಲ್ಲಿ ಎಂದು ಅವರಿಗೆ ತಿಳಿಸಿ, ಇಲ್ಲಿಂದ ಸಂಜೆ ಸುಮಾರು 7 ಗಂಟೆಯ ಸಮಯದಲ್ಲಿ ಮನೆಗೆ ಹೊರಡಲು ತೆರಳುತ್ತೇನೆ. ಆಗ JCB ನಾರಾಯಣಸ್ವಾಮಿಯವರು ತಮ್ಮ JCB ವಾಹನವನ್ನು ಸ್ವಚ್ಛಗೊಳಿಸಲು ನೂತನ ದೇವಸ್ಥಾನದ ಮುಂಭಾಗದಲ್ಲಿ ತೆಗೆದುಕೊಂಡು ಹೋಗಿ ಮೋಟಾರ್ ಆನ್ ಮಾಡಿ ನೂತನ ದೇವಸ್ಥಾನದ ಟ್ಯಾಂಕ್ನಲ್ಲಿದ್ದಂತಹ ನೀರಿನಿಂದ ತಮ್ಮ JCBಯನ್ನು ಸ್ವಚ್ಛಗೊಳಿಸುತ್ತಾರೆ. ಆಗ ಸ್ವಚ್ಛಗೊಳಿಸಿ ಇನ್ನೇನು ಮನೆಗೆ ತೆರಳಬೇಕು ಎಂದು ಗಾಡಿಯನ್ನು ಸ್ಟಾರ್ಟ್ ಮಾಡಿದಾಗ ಗಾಡಿ ಸ್ಟಾರ್ಟ್ ಆಗುವುದಿಲ್ಲ, ಗಾಡಿ ಅಲ್ಲಿಯೇ ನಿಂತು ಹೋಗುತ್ತದೆ. ಅವರು ಸುಮಾರು 30 ವರ್ಷಗಳ ತಮ್ಮ ವಾಹನಗಳನ್ನು ಚಾಲನೆ ಮಾಡಿದ ತನ್ನ ಅನುಭವವೆಲ್ಲವನ್ನು ಸಹ
ಉಪಯೋಗಿಸಿ ಗಾಡಿಯನ್ನು ಸ್ಟಾರ್ಟ್ ಮಾಡಿಸಲು ಪ್ರಯತ್ನಿಸುತ್ತಾರೆ. ಆಗ ಯಾವುದೇ ಕಾರಣಕ್ಕೂ ಗಾಡಿಯು ಸ್ಟಾರ್ಟ್ ಆಗುವುದಿಲ್ಲ. ತದನಂತರ ಇಲ್ಲಿಯೇ ಗಾಡಿಯನ್ನು ಬಿಟ್ಟು ಮನೆಗೆ ತೆರಳುತ್ತಾರೆ. ನನಗೆ ಫೋನ್ ಮಾಡಿ ತಿಳಿಸುತ್ತಾರೆ, ಸತೀಶು, ನನ್ನ JCB ವಾಹನ ಸ್ಟಾರ್ಟ್ ಆಗುತ್ತಿಲ್ಲಪ್ಪ, ದೇವಸ್ಥಾನದ ಮುಂಭಾಗದೇ ನಿಲ್ಲಿಸಿದ್ದೇನೆ, ಪರವಾಗಿಲ್ಲನಪ್ಪ, ಬೆಳಗ್ಗೆಯಿಂದ ಕೆಲಸವನ್ನು ಮಾಡಿರುತ್ತೇನೆ, ಆದರೆ ಗಾಡಿ ತೊಳೆದು ಗಾಡಿಯನ್ನು ಮೂವ್ ಮಾಡಲು ತೆಗೆದುಕೊಂಡಾಗ ಗಾಡಿ ಸ್ಟಾರ್ಟ್ ಆಗುತ್ತಿಲ್ಲ, ಆದ್ದರಿಂದ ಅಲ್ಲಿಯೇ ಬಿಡುತ್ತೇನೆ. ಯಾರಾದರೂ ಕಳ್ಳರು ತೆಗೆದುಕೊಂಡು ಹೋದರೆ ಏನು ಮಾಡಬಹುದು? ನಾನು ಸಹ ಈ ದಿನ ರಾತ್ರಿ ಇಲ್ಲಿಯೇ ಮಲಗುತ್ತೇನೆ ಎಂದು ತಿಳಿಸಿ ಆ ದಿನ ರಾತ್ರಿ ದೇವಸ್ಥಾನದ ಆವರಣದಲ್ಲಿಯೇ JCB ವಾಹನದಲ್ಲಿ ಮಲಗಿರುತ್ತಾರೆ. ತದನಂತರ ಮಾರನೇ ದಿವಸ ಸಂಜೆಯವರೆಗೂ ಸಹ ಗಾಡಿಯನ್ನು ಸ್ಟಾರ್ಟ್ ಮಾಡಿಸಲು ತಮ್ಮ ಅನುಭವ ಎಲ್ಲವನ್ನೂ ಸಹ ಖರ್ಚು ಮಾಡಿ ಸಾಕಷ್ಟು ಮೆಕ್ಯಾನಿಕ್ಗಳೆಲ್ಲವನ್ನು ಕರೆದುಕೊಂಡು ಬಂದು ಪ್ರಯತ್ನಿಸುತ್ತಾರೆ. ಏನೇ ಮಾಡಿದರೂ ಸಹ ಗಾಡಿ ಸ್ಟಾರ್ಟ್ ಆಗುವುದಿಲ್ಲ. ತದನಂತರ ಮತ್ತೊಂದು JCB ಯಂತ್ರವನ್ನು ತೆಗೆದುಕೊಂಡು ಬಂದು ಈ JCB ವಾಹನವನ್ನು ಟೋ ಮಾಡಿಕೊಂಡು ತಮ್ಮ ಮನೆಯ ಹತ್ತಿರ ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತಾರೆ. ಮಾರನೆಯ ದಿವಸ ಅವರಿಗೆ ಅತ್ಯಾಪ್ತವಾಗಿದ್ದಂತಹ ಮುಸಲ್ಮಾನ ಬಾಂಧವರಾದಂತಹ ಚಾಲಕರನ್ನು ಕರೆದುಕೊಂಡು ಬಂದು ಈ ರೀತಿಯಾಗಿ ಚರ್ಚಿಸಿ, ಈ ರೀತಿಯಾಗಿ ಹಾಪ್ ಆಗಿದೆ ಗಾಡಿ, ಇದನ್ನು ಮತ್ತೆ ರೆಡಿ ಮಾಡಬೇಕೆಂದು ಅವರ ಬಳಿ ಕೇಳಿಕೊಂಡಾಗ ಅವರು ಸಹ JCB ವಾಹನದ ಚಾಲಕರಾಗಿದ್ದು ಮತ್ತೊಮ್ಮೆ ಪರೀಕ್ಷಿಸುತ್ತಾರೆ. ಪರೀಕ್ಷಿಸಿ ಆಗ ನೋಡಿದಾಗ ಒಂದು ಫ್ಯೂಸ್ ಹೋಗಿದೆ ಅಣ್ಣ, ಈ ಫ್ಯೂಸನ್ನು ತೆಗೆದುಕೊಂಡು ಬಾ, ಸ್ಟಾರ್ಟ್ ಆಗುತ್ತದೆ ಎಂದೇಳಿ ಆ ಫ್ಯೂಸನ್ನು ತೆಗೆದುಕೊಂಡು ಬಂದು ಹಾಕಿ ಸ್ಟಾರ್ಟ್ ಮಾಡುತ್ತಾರೆ. ಆಗ ಸ್ಟಾರ್ಟ್ ಆಗುತ್ತದೆ. ಆಗ ಸುಮಾರು 3 ದಿನಗಳ ಕಾಲ JCBಯು ಕೆಟ್ಟು ತಮ್ಮ ಮನೆಯ ಮುಂಭಾಗದಲ್ಲಿ ನಿಂತಿರುತ್ತದೆ. ಆ ಫ್ಯೂಸ್ನ ಬೆಲೆ ಕೇವಲ 10 ರೂಪಾಯಿಗಳು. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ನಾವು ಈ ಕ್ಷೇತ್ರದಲ್ಲಿ ನಮ್ಮ ಸೇವೆಯನ್ನು ಅಷ್ಟೇ ಕೇಳಿಕೊಳ್ಳಬೇಕು. ಈ ಸ್ಥಳದ ಒಂದೊಂದು ಅಣುವನ್ನು ಸಹ ಯಾವುದೇ ಕಾರಣಕ್ಕೂ ಪ್ರಶ್ನಿಸಬಾರದು. ಅಮ್ಮನವರ ಆಶೀರ್ವಾದ, ಇಚ್ಛೆ ಏನಿದೆಯೋ ಏನೋ ಯಾರೂ ಊಹಿಸಲಾರರು. ಅಂದು ನಾನು ಕಂಡಂತಹ ಸ್ವಂತ ಅನುಭವವನ್ನು, ನಮ್ಮ ಅಮ್ಮನವರು ನಮ್ಮನ್ನು ಪರೀಕ್ಷಿಸಿದ ರೀತಿಯನ್ನು ಈ 82ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಈ ಕ್ಷೇತ್ರದ ಭಕ್ತಾದಿಗಳು ಮತ್ತು ಈ ಒಂದು ಆಡಿಯೋವನ್ನು ಕೇಳುತ್ತಿರುವ ಸಕಲ ಸರ್ವರಿಗೂ ಸಹ ತಿಳಿಯಲಿ. ಈ ಕ್ಷೇತ್ರದ ಅಮ್ಮನವರ ಐತಿಹ್ಯವು ಹೇಗಿದೆ ಎಂದು ಜಗಜ್ಜಾಹಿರವಾಗಲಿ ಎಂದು ಪ್ರಸ್ತುತ ಇಂದು 82ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಈ ವಿಚಾರವನ್ನು ತಿಳಿಸಲು ಇಚ್ಛಿಸುತ್ತೇನೆ. ವಾಡಿಕೆಯಂತೆ ಅಮ್ಮನವರ ಆಶೀರ್ವಾದಗಳಂತೆ 82ನೇ ಸುತ್ತಿನ ಪಾದಯಾತ್ರೆಯ ಸವಿನೆನಪಿಗಾಗಿ 21 ಬಾರಿ ಘಂಟಾನಾದ. ಈ ರೀತಿಯಾಗಿ ಸಾಕಷ್ಟು ನೈಜತೆಯ ಸನ್ನಿವೇಶ ಮತ್ತು ಅನುಭವಗಳು ನಮಗಾಗಿದ್ದು, ಪ್ರತಿ ಅನುಭವವನ್ನು ಸಹ ಮುಂದಿನ ಭವಿಷ್ಯದ ದಿನಗಳಲ್ಲಿ ಪಾದಯಾತ್ರೆಯ ಸುಸಂದರ್ಭದಲ್ಲಿ ತಿಳಿಸುತ್ತಾ ಹೇಳುತ್ತಾ ಮುನ್ನಡೆಯುತ್ತೇನೆ. ಅಮ್ಮ ತಾಯಿ ಅಂದು ನನ್ನ ಮನಸ್ಸಿನಿಚ್ಛೆಯಂತೆ ಹಾಗೂ ಈ ಕ್ಷೇತ್ರದ ಅಮ್ಮನವರ ದೈವಾನುಗ್ರಹ ಮತ್ತು ದೈವಿಚ್ಛೆಯಂತೆ ನಮ್ಮೂರಿನ ವಾಸಿ JCB ನಾರಾಯಣಸ್ವಾಮಿ ಅಣ್ಣನವರು ತಮ್ಮ JCBಯನ್ನು ತೆಗೆದುಕೊಂಡು ಬಂದು ಸುಮಾರು 10 ರಿಂದ 12 ಗಂಟೆಗಳ ಕಾಲ ಇಲ್ಲಿ JCB ಯಂತ್ರದ ಮೂಲಕ ಕೆಲಸವನ್ನು ಮಾಡಿ ಈ ಕ್ಷೇತ್ರದ ರಕ್ಷಣಾತ್ಮಕ ದೇವತೆ ಮೂಲ ಮತ್ತು ಉದ್ಭವ ನಾಗದೇವತಾ ಸ್ಥಳವಾದ ಮುಂಭಾಗವನ್ನು ಸ್ವಚ್ಛಗೊಳಿಸಿ ಇಂದಿನ ಈ ಅಭಿವೃದ್ಧಿ ಹಂತಕ್ಕೆ ಕಾರಣರಾಗಿರುತ್ತಾರೆ. ಅವರ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಿ ಅವರ ಕಷ್ಟಗಳನ್ನೆಲ್ಲವನ್ನು ದೂರಾಗಿಸು ಮಾತಾ ಎಂದು ಈ 82ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಅಮ್ಮನವರ ಪಾದಾರ ಬಿಂದುದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಹಾಗೂ ನಾನು ಹೇಳಿರುವುದೆಲ್ಲವೂ ಸತ್ಯ ಎಂದು ಅಮ್ಮನವರ ಮೂಲ ಸಪ್ತ ಮಾತೃಕೆಯರ ಮುಂಭಾಗದಲ್ಲಿ ತಿಳಿಸುತ್ತಿದ್ದೇನೆ. ಅಮ್ಮ ತಾಯಿ, ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳು ಸಹ ಅವರ ಕಷ್ಟಗಳೆಲ್ಲವನ್ನು ದೂರಾಗಿಸಿ ಅವರ ಇಷ್ಟಾರ್ಥಗಳೆಲ್ಲವನ್ನು ಸಹ ನೆರವೇರಿಸುವ ತಾಯೇ. ಹಾಗೂ ಈ ಕ್ಷೇತ್ರದ ನಾಕಂಡಂತೆ ಶ್ರೀ ಬಿಪಿಡಿ ಕ್ಷೇತ್ರದ ಅಭಿವೃದ್ಧಿಯ ವಿವಿಧ ಹಂತಗಳಲ್ಲಿ ಸೇವೆ ಸಲ್ಲಿಸಿದಂತಹ ಸಕಲ ಸರ್ವ ಭಕ್ತಾದಿಗಳಿಗೂ ಸಹ ಅವರ ಇಷ್ಟಾರ್ಥಗಳೆಲ್ಲವನ್ನು ಸಹ ನೆರವೇರಿಸಿ ಅವರಿಗೆ ಆರೋಗ್ಯ ಭಾಗ್ಯವನ್ನು ನೀಡಿ
ಭವಿಷ್ಯದ ದಿನಗಳಲ್ಲಿ ಮತ್ತಷ್ಟು ಮಗದಷ್ಟು ಈ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುವಂತಹ ಶಕ್ತಿಯನ್ನು ನೀಡುತ್ತಾಯೇ ಎಂದು ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ಸನ್ನಿಧಾನದ ಅಮ್ಮನವರ ಪಾದಗಳಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಧರ್ಮ ಜ್ಯೋತಿ ಸದಾಕಾಲ ಬೆಳಗುತ್ತಿರಲಿ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.